ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ವ್ರತ, ಪರಮಾತ್ಮನೇ ವಿಸ್ತೃತವಾಗಿ ಹೇಳಿರುವಂತಹ ವ್ರತ ಅದು ಚಾತುರ್ಮಾಸ್ಯ ವ್ರತ. ಈ ಚಾತುರ್ಮಾಸ್ಯ ವ್ರತ ಇದು ಆಷಾಢ ಶುಕ್ಲ ಏಕಾದಶಿಯಿಂದ ಆರಂಭ ಆಗಿ ಕಾರ್ತಿಕ ಶುಕ್ಲ ಏಕಾದಶಿಯ ತನಕ. ಯಾಕೆ ಈ ಕಾಲ ಅಂತಂದರೆ, ಪರಮಾತ್ಮ ಅವನು ಮಲಗುತ್ತಾನಂತೆ. ಮಲಗುತ್ತಾನೆ ಅಂದರೆ ಪರಮಾತ್ಮನಿಗೆ ನಿದ್ರೆ ಇದೆಯಾ? ನಿದ್ರೆ ಏನಿಲ್ಲ. ದೇವರಿಗೆ ನಿದ್ರೆ ಇಲ್ಲ. ದೇವರ ನಿದ್ರೆ ಅಂತಂದರೆ ಅದು ಯೋಗ ನಿದ್ರೆ, ಅದು ವಿಡಂಬನೆ ಮಾತ್ರ. ಪರಮಾತ್ಮ ಶೇಷನ ಮೇಲೆ ಮಲಗಿರುತ್ತಾನೆ, ಪೌಡಿಸಿರುತ್ತಾನೆ. ಅಂತಹ ಪರಮಾತ್ಮ ಅವನು ವಿಡಂಬನೆಯನ್ನು ಮಾಡ್ತಾನೆ, ಮಲಗಿದ ವಿಡಂಬನೆಯನ್ನು ಮಾಡ್ತಾನೆ. ಇದೊಂದು ಯೋಗ್ಯವಾದಂತಹ ಕಾಲ. ದೇವರ ಹತ್ತಿರ ನಾವು ಹೋಗುವಾಗ, ದೇವರ ಸ್ತೋತ್ರವನ್ನು ಮಾಡುವಾಗ ಇದೊಂದು ಒಳ್ಳೆಯ ಕಾಲ. ಪರಮಾತ್ಮ ಪ್ರಸನ್ನನಾಗಿದ್ದಾನೆ. ಯಾಕೆ ಅಂದರೆ ನಿದ್ರೆಯಲ್ಲಿದ್ದಾನೆ ಅಂತ. ಹೀಗೆ ಪರಮಾತ್ಮ ನಿದ್ರೆಯಲ್ಲಿದ್ದಾನೆ ಅಂತನ್ನುವ ಅನುಸಂಧಾನದಲ್ಲಿ ಮಾಡುವಂತಹ ಒಂದು ವ್ರತಾಚರಣೆ. ಇದನ್ನು ಶಯನಿ ಏಕಾದಶಿ ಅಂತ ಕರೀತಾರೆ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ರಾಯರ ಕೃಪಾ ಮಾಧ್ಯಮದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಚಾತುರ್ಮಾಸ್ಯ ವ್ರತ ಸನ್ನಿಹಿತವಾಗ್ತಾ ಇದೆ. ಚಾತುರ್ಮಾಸ್ಯದ ಕಾಲ. ಇದಕ್ಕಾಗಿ ನಾವು ಕೆಲವು ಚಿಂತನೆಗಳನ್ನು ಮಾಡೋಣ. ಏನಿದು ಚಾತುರ್ಮಾಸ್ಯ? 4 ತಿಂಗಳುಗಳ ಅವಧಿ. ಇದು ಚಾತುರ್ಮಾಸ್ಯ, 4 ತಿಂಗಳುಗಳ ಅವಧಿ. ಈ ಚಾತುರ್ಮಾಸ್ಯ ಅಂತನ್ನುವಾಗ ಭಾರಿ ಇದರ ಬಗ್ಗೆ ಚಿಂತನೆಗಳು ಬರ್ತವೆ. ಯಾವಾಗ ಮಾಡುವಂತಹ 4 ತಿಂಗಳುಗಳು, ಏನು ಆಚರಣೆ, ಯಾಕೆ ಮಾಡಬೇಕು, ಇದರ ಫಲ ಏನು, ಇದನ್ನೆಲ್ಲವನ್ನು ಕೂಡ ನಾವು ನೋಡೋಣ. ಚಾತುರ್ಮಾಸ್ಯ ಇದು 4 ತಿಂಗಳುಗಳಲ್ಲಿ ನಾವು ಆಚರಣೆಯನ್ನು ಮಾಡಬೇಕು ಅಂತ ವರಾಹ ಪುರಾಣ ವಿಸ್ತೃತವಾಗಿ ಇದರ ವಿವರಣೆಯನ್ನು ಮಾಡುತ್ತೆ. ಯಾಕೆ, ಅದು ಯಾವಾಗ ಅಂತಂದರೆ, ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿಯ ತನಕದ ಈ ಆಚರಣೆ. ಇದು 4 ತಿಂಗಳು ಹೇಗಾಗುತ್ತೆ ಅಂತಂದರೆ, ತಿಂಗಳನ್ನು ಎಣಿಸುವ ಕ್ರಮ 3 ರೀತಿಯಲ್ಲಿದೆ. ಒಂದು, ಅಮಾವಾಸ್ಯೆಯ ನಂತರದ ಪ್ರತಿಪತ್ತಿನಿಂದ ಪ್ರತಿಪತ್ತಿನ ತನಕ. ಪಾಡ್ಯದಿಂದ ಒಂದು ಪಾಡ್ಯ, ಅಮಾವಾಸ್ಯೆ ಮುಗೀತು, ಒಂದು ಪಾಡ್ಯ. ಆ ಪಾಡ್ಯದಿಂದ ಆರಂಭಿಸಿ ಮತ್ತು ಆ ಅಮಾವಾಸ್ಯೆಯ ತನಕ, ಪ್ರತಿಪತ್ತಿನಿಂದ ಅಮಾವಾಸ್ಯೆಯ ತನಕ, ಇದು 1 ತಿಂಗಳು ಅಂತ. ಇದನ್ನು ಗಣನೆ ಮಾಡೋದು ಒಂದು ರೀತಿ. ಹುಣ್ಣಿಮೆಯಿಂದ ಹುಣ್ಣಿಮೆ, ಅದು 1 ತಿಂಗಳು ಅಂತ ಆ ರೀತಿಯಲ್ಲಿಯೂ ಕೂಡ ಗಣನೆ ಮಾಡುವಂತಹ ಕ್ರಮ ಇದೆ. ಪೂರ್ಣಿಮಾದಿಂದ ಪೂರ್ಣಿಮಾ, ಸ್ನಾನ ಸಂಕಲ್ಪಗಳಲ್ಲಿ ನಾವು ಆ ರೀತಿಯಲ್ಲಿ ನೋಡ್ತೇವೆ. ಸ್ನಾನ ಸಂಕಲ್ಪವನ್ನು ಮಾಡುವಾಗ ವೈಶಾಖ ಸ್ನಾನ ಆರಂಭ ಯಾವಾಗ ಅಂದರೆ ಚೈತ್ರ ಶುಕ್ಲ ಪೂರ್ಣಿಮಾದಿಂದ ವೈಶಾಖ ಶುಕ್ಲ ಪೂರ್ಣಿಮಾ ತನಕ. ಈ ರೀತಿಯಲ್ಲಿ ಪೂರ್ಣಿಮಾದಿಂದ ಪೂರ್ಣಿಮಾ ತನಕ 1 ತಿಂಗಳಿನ ಗಣನೆ. ಸಂಕ್ರಮಣದಿಂದ ಸಂಕ್ರಮಣ, ಅದು ಒಂದು ಕ್ರಮ ಇದೆ. ಮತ್ತೊಂದು ಕ್ರಮ ಏಕಾದಶಿಯಿಂದ ಏಕಾದಶಿ, ಶುಕ್ಲ ಏಕಾದಶಿಯಿಂದ ಮತ್ತೊಂದು ಶುಕ್ಲ ಏಕಾದಶಿಯ ತನಕ, ಇದು 1 ತಿಂಗಳು ಅಂತ. ಆ ರೀತಿಯ ಗಣನೆಯಲ್ಲಿ ಇನ್ನೊಂದು ಕ್ರಮ ಇದೆ, ಪಂಚಮಿಯಿಂದ ಪಂಚಮಿಯ ತನಕ ಅಂತ, ಅದು ಒಂದು ಕ್ರಮ ಇದೆ. ಹೀಗೆ ಅನೇಕ ರೀತಿ ತಿಂಗಳನ್ನು ನೋಡುವಂತಹ ಕ್ರಮ ಇದೆ. ಅದರಲ್ಲಿ ಇದು ಒಂದು ಕ್ರಮ, ಏಕಾದಶಿಯಿಂದ ಏಕಾದಶಿ. ಈ ಕ್ರಮವನ್ನು ಅನುಸರಿಸಿ, ಈ ಪದ್ಧತಿಯನ್ನು ಅನುಸರಿಸಿ ವ್ರತಾಚರಣೆಯನ್ನು ವರಾಹ ಪುರಾಣದಲ್ಲಿ ವರಾಹದೇವರು ಧರಣಿ ದೇವಿಯನ್ನು ಕುರಿತು ಹೇಳಿದ್ದಿದೆ. ಯಾವ ರೀತಿ ಅನುಷ್ಠಾನವನ್ನು ಮಾಡಬೇಕು, ಯಾಕೆ ಮಾಡಬೇಕು, ಏನಿದರ ಮಹತ್ವ, ಮಾಡದೇ ಹೋದರೆ ಏನು ಅನಿಷ್ಟ, ಇದನ್ನೆಲ್ಲವನ್ನೂ ಕೂಡ ವಿಸ್ತೃತವಾಗಿ ವರಾಹದೇವರು ಹೇಳಿದ್ದಾರೆ. ಏಕಾದಶಿಯ ಮಹತ್ವ ಹಲವರಿಗೆ ಗೊತ್ತಿದೆ. ಏಕಾದಶಿ ವ್ರತವನ್ನು ಮಾಡಿದರೆ ನಮ್ಮ ಶರೀರಕ್ಕೆ ಪುನಶ್ಚೈತನ್ಯ ಪ್ರಾಪ್ತಿಯಾಗ್ತದೆ. 15 ದಿವಸ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದರೆ ಶರೀರದ ಜೀರ್ಣಕೋಶ ಅದೆಲ್ಲವೂ ಕೂಡ ಶಿಥಿಲ ಆಗ್ತಾ ಹೋಗುತ್ತೆ. 1 ದಿವಸ ಉಪವಾಸ ಮಾಡಿದರೆ ಆವಾಗ ಮತ್ತೆ ಜೀರ್ಣಕೋಶ ಅದು ಚೈತನ್ಯಗೊಳ್ಳುತ್ತದೆ, ಮತ್ತು ಶರೀರಕ್ಕೆ ಹೊಸ ಉತ್ಸಾಹ ಅದೆಲ್ಲವೂ ಕೂಡ ಬರುತ್ತದೆ. ಹೀಗಾಗಿ ಶರೀರದ ಸಂರಕ್ಷಣೆಗೆ, ಮನಸ್ಸಿನ ಸಂತುಲನಕ್ಕೆ
ಭಗವಂತನಲ್ಲಿ ಭಕ್ತಿಗೆ, ಅಂತಃಕರಣದ ನೈರ್ಮಲ್ಯಕ್ಕೆ ಇದಕ್ಕೆ ಏಕಾದಶಿ ವ್ರತದ ಅನುಷ್ಠಾನ. ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ. ಏಕಾದಶಿಯನ್ನು ಮಾಡದೇನೆ ಅನೇಕ ವ್ರತಗಳನ್ನು ಮಾಡಿದರೂ ಕೂಡ ಪರಮಾತ್ಮನಿಗೆ ಸಂತೋಷ ಆಗೋದಿಲ್ಲ. ದೇವರ ಅನುಗ್ರಹ ಆಗಬೇಕು ಅಂದರೆ ಏಕಾದಶಿಯನ್ನು ಅವಶ್ಯವಾಗಿ ಮಾಡಲೇಬೇಕು. ಆ ಏಕಾದಶಿ ವ್ರತದಂತೆ ಇನ್ನೊಂದು ಮಹತ್ವದ ವ್ರತ, ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ವ್ರತ, ಪರಮಾತ್ಮನೇ ವಿಸ್ತೃತವಾಗಿ ಹೇಳಿರುವಂತಹ ವ್ರತ, ಅದು ಚಾತುರ್ಮಾಸ್ಯ ವ್ರತ. ಈ ಚಾತುರ್ಮಾಸ್ಯ ವ್ರತ ಇದು ಆಷಾಢ ಶುಕ್ಲ ಏಕಾದಶಿಯಿಂದ ಆರಂಭ ಆಗಿ ಕಾರ್ತಿಕ ಶುಕ್ಲ ಏಕಾದಶಿಯ ತನಕ. ಯಾಕೆ ಈ ಕಾಲ ಅಂತಂದರೆ, ಪರಮಾತ್ಮ ಅವನು ಮಲಗುತ್ತಾನಂತೆ. ಮಲಗುತ್ತಾನೆ ಅಂದರೆ ಪರಮಾತ್ಮನಿಗೆ ನಿದ್ರೆ ಇದೆಯಾ? ನಿದ್ರೆ ಏನಿಲ್ಲ. ಇದೆಲ್ಲವೂ ಕೂಡ ನಾವು ಪರಮಾತ್ಮ ಈ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಸ್ಪಂದಿಸ್ತಾ ಇದ್ದಾನೆ ಅಂತ ಚಿಂತನೆ ಮಾಡೋದು. ಈಗ ಕೃಷ್ಣನ ಮೂರ್ತಿಯನ್ನು ಇಟ್ಟುಕೊಂಡು ಅಭಿಷೇಕವನ್ನು ಮಾಡುತ್ತೇವೆ, ನೈವೇದ್ಯವನ್ನು ಮಾಡ್ತೇವೆ, ದೇವರು ತಿಂತಾನೆ ಅಂತ. ದೇವರು ಸರ್ವಭೋಕ್ತ, ಆದರೆ ಅವನಿಗೆ ಹಸಿವೇನಿಲ್ಲ, ಆದರೂ ನಾವು ಕೊಟ್ಟಿರೋದನ್ನು ಸ್ವೀಕಾರ ಮಾಡುತ್ತಾನೆ. ಹಾಗೆ ನಾವು ತೊಟ್ಟಿಲು ಪೂಜೆಯನ್ನು ಮಾಡುತ್ತೇವೆ. ದೇವರನ್ನು, ಕೃಷ್ಣನ ವಿಗ್ರಹವನ್ನು ತೊಟ್ಟಿಲಲ್ಲಿ ಇಟ್ಟು ಅದಕ್ಕೆ ಒಂದು ಹೊದಿಕೆಯನ್ನು ಹೊದಿಸಿ ನಿಧಾನಕ್ಕೆ ಹೂವನ್ನು ಎಲ್ಲ ಏರಿಸಿ ಹಾಲನ್ನು ಮತ್ತೊಂದನ್ನು ಸಮರ್ಪಣೆ ಮಾಡಿ ತೂಗುತ್ತೇವೆ, ತೊಟ್ಟಿಲನ್ನು ತೂಗುತ್ತೇವೆ. ದೇವರು ನಿದ್ದೆಯನ್ನು ಮಾಡು ಅಂತ. ಅವನು ನಿದ್ದೆ ಮಾಡಿದರೆ ನಾವು ಮಲಗಿಬಿಡಬೇಕಾಗತ್ತೆ. ಶಾಶ್ವತವಾದ, ಅವನಿಗೆ ಸ್ವಲ್ಪ ಕ್ಷಣ ನಿದ್ರೆ ಆಯಿತು ಅಂದರೆ ಜಗತ್ತಿಗೆ ಶಾಶ್ವತ ನಿದ್ರೆ, ಚಿರನಿದ್ರೆ ಆಗಬೇಕಾಗತ್ತೆ. ದೇವರಿಗೆ ನಿದ್ರೆ ಇಲ್ಲ. ದೇವರ ನಿದ್ರೆ ಅಂತಂದರೆ ಅದು ಯೋಗ ನಿದ್ರೆ, ಅದು ವಿಡಂಬನೆ ಮಾತ್ರ. ಪರಮಾತ್ಮ ಶೇಷನ ಮೇಲೆ ಮಲಗಿರುತ್ತಾನೆ, ಪೌಡಿಸಿರುತ್ತಾನೆ. ನಿದ್ದೆ ಅಂತಂದರೆ ಅವನು ನಮ್ಮಂತೆ ಸುಷುಪ್ತಿಗೆ ಹೋಗೋದಿಲ್ಲ, ಮೈ ಮೇಲೆ ಎಚ್ಚರ ಇಲ್ಲದಂತೆ ಪರಮಾತ್ಮ ಇರೋದಿಲ್ಲ. ಹಾಗಿದ್ದ ಅಂತಹ ಸ್ಥಿತಿ ಪರಮಾತ್ಮನಿಗಿಲ್ಲ. ದೇವತೆಗಳಿಗೆ ಅಂತಹ ನಿದ್ರೆ ಇಲ್ಲ, ಅವರನ್ನು ಅಸ್ವಪ್ನ, ಅನಿಮಿಷ ಅಂತ ಕರೀತಾರೆ. ಇನ್ನು ಪರಮಾತ್ಮ, ಅವನಿಗೆ ನಿದ್ರೆ ಇಲ್ಲವೇ ಇಲ್ಲ. ಅಂತಹ ಪರಮಾತ್ಮ ಅವನು ವಿಡಂಬನೆಯನ್ನು ಮಾಡ್ತಾನೆ, ಮಲಗಿದ ವಿಡಂಬನೆಯನ್ನು ಮಾಡ್ತಾನೆ. ಇದೊಂದು ಯೋಗ್ಯವಾದಂತಹ ಕಾಲ. ಆ ಪರಮಾತ್ಮ ಹೀಗೆ ಆನಂದವಾಗಿದ್ದಾಗ, ನಿದ್ದೆಯಲ್ಲಿ ನಾವು ಆನಂದವಾಗಿರ್ತೇವೆ ನೋಡಿ. ಎಚ್ಚರದಲ್ಲಿದ್ದಾಗ ಒಂದಿಲ್ಲ ಒಂದು ಆಲೋಚನೆಗಳು, ಚಿಂತೆಗಳು ಅದೆಲ್ಲವೂ ಕೂಡ ನಮಗೆ ಕಾಡ್ತಾ ಇರ್ತವೆ. ನಿದ್ದೆಯಲ್ಲಿದ್ದಾಗ ಅದು ಯಾವುದೂ ಇರೋದಿಲ್ಲ. ಸುಷುಪ್ತಿಯಲ್ಲಿ, ಸ್ವಪ್ನದಲ್ಲಿ ಕನಸನ್ನು ಕಾಣುವಾಗ ಬೇರೆ ಬೇರೆದೆಲ್ಲ ಇರ್ತದೆ. ಕೆಲವೊಮ್ಮೆ ಕೆಟ್ಟದ್ದು, ಕೆಲವೊಮ್ಮೆ ಒಳ್ಳೆಯದು, ಅದೆಲ್ಲವೂ ಕೂಡ ಇರ್ತದೆ. ಆದರೆ ನಿದ್ದೆ, ಕೆಟ್ಟ ನಿದ್ದೆ, ಒಳ್ಳೆಯ ನಿದ್ದೆ ಅಂತ ಯಾವುದೂ ಕೂಡ ಇಲ್ಲ. ನಿದ್ದೆ ಎಲ್ಲವೂ ಕೂಡ ಒಳ್ಳೆಯದೇ. ಯಾಕೆ ಅಂದರೆ ಸುಖವಾಗಿಯೇ ಇರ್ತಾನೆ ಮನುಷ್ಯ ಆ ಕಾಲದಲ್ಲಿ. ನಿದ್ರೆಯಲ್ಲಿ ಎಲ್ಲ ಪ್ರಾಣಿಗಳು ಅಷ್ಟೇ ಒಳ್ಳೆಯ ಸುಖವಾಗಿ ಇರ್ತವೆ. ಆ ರೀತಿಯಲ್ಲಿ ಸುಖವಾಗಿರುವಂತಹ ಕಾಲ ನಿದ್ರಾ ಕಾಲ. ಹಾಗೆ ಪರಮಾತ್ಮ ಸುಖವಾಗಿದ್ದಾನೆ. ಒಬ್ಬ ವ್ಯಕ್ತಿ ಸಿಟ್ಟಾಗಿದ್ದಾಗ ಅವನ ಹತ್ರ ಹೋಗಿ ನಾವೇನಾದರೂ ಹೇಳಿದರೆ ಕೆಲಸ ಆಗೋದಿಲ್ಲ. ನಮ್ಮ ಕೆಲಸವನ್ನು ನಾವು ಮಾಡಿಸಿಕೊಳ್ಬೇಕು ಅಂತಾದರೆ ಪ್ರಸಂಗವನ್ನು ಗಮನಿಸಬೇಕು. ಅವನು ಸಂತೋಷದಲ್ಲಿದ್ದಾನೋ ಸಿಟ್ಟಲ್ಲಿದ್ದಾನೋ ಅಂತ. ದೇವರ ಹತ್ತಿರ ನಾವು ಹೋಗುವಾಗ, ದೇವರ ಸ್ತೋತ್ರವನ್ನು ಮಾಡುವಾಗ ಇದೊಂದು ಒಳ್ಳೆಯ ಕಾಲ. ಪರಮಾತ್ಮ ಪ್ರಸನ್ನನಾಗಿದ್ದಾನೆ. ಯಾಕೆ ಅಂದರೆ ನಿದ್ರೆಯಲ್ಲಿದ್ದಾನೆ ಅಂತ. ಹೀಗೆ ಪರಮಾತ್ಮ ನಿದ್ರೆಯಲ್ಲಿದ್ದಾನೆ ಅಂತನ್ನುವ ಅನುಸಂಧಾನದಲ್ಲಿ ಮಾಡುವಂತಹ ಒಂದು ವ್ರತಾಚರಣೆ. ಇದನ್ನು ಶಯನಿ ಏಕಾದಶಿ ಅಂತ ಕರೀತಾರೆ. ದೇವರು ಮಲಗುವಂತಹ ಏಕಾದಶಿ. ಈ ಏಕಾದಶಿ ದೇವರು ಮಲಗುತ್ತಾನೆ ಅಂತ. ಆಮೇಲೆ ಪ್ರಬೋಧೋತ್ಸವ ಅಂತ ಕಾರ್ತಿಕದಲ್ಲಿ ಮಾಡ್ತಾರೆ. ಪರಮಾತ್ಮನನ್ನು ಎಬ್ಬಿಸುವಂತಹ ಕಾರ್ಯಕ್ರಮ. ಗಂಟೆಯನ್ನು ಬಡಿದು ಅದೇ ರೀತಿಯಲ್ಲಿ ಶಂಖವನ್ನು ಊದಿ ಪರಮಾತ್ಮನನ್ನು ಎಬ್ಬಿಸುವಂತಹ ಕಾರ್ಯಕ್ರಮ. ಮಧ್ಯದಲ್ಲಿ 2 ತಿಂಗಳಾದಾಗ ದೇವರು ಮಗ್ಗಲಾಗ್ತಾನಂತೆ. ಒಂದು ಕಡೆ ಮಲಗಿದವನು ಇನ್ನೊಂದು ಕಡೆ ಹೊರಳುತ್ತಾನೆ. ಹಾಗೆ ಒಂದು ಚಿಂತನೆಯಲ್ಲಿ ಈ 4 ತಿಂಗಳ ಅನುಷ್ಠಾನ. ಈ 4 ತಿಂಗಳ ಅನುಷ್ಠಾನವನ್ನು ಅನೇಕರು ಅನೇಕ ರೀತಿಯಲ್ಲಿ ಮಾಡ್ತಾರೆ. ಸನ್ಯಾಸಿಗಳು ಇದೊಂದು ಸುವರ್ಣಾವಕಾಶ ಅನ್ನುವ ರೀತಿಯಲ್ಲಿ ಇದನ್ನು ಬಳಸಿಕೊಳ್ಳುತ್ತಾರೆ. ಯಾಕೆ ಅಂದರೆ ದೇವರು ವಿಶಿಷ್ಟವಾಗಿ ಭಕ್ತರ ಮೇಲೆ ಅನುಗ್ರಹ ಮಾಡುವಂತಹ ಕಾಲ. ಅಂತಹ ಒಂದು ಕಾಲ ಅಂತ ಹೇಳಿ ಅವರು ಒಂದು ಸ್ಥಳದಲ್ಲಿರ್ತಾರೆ. ಅದಕ್ಕೂ ಒಂದು ಕಾರಣ ಇದೆ. ಒಂದು ಸ್ಥಳದಲ್ಲಿ ಯಾಕಿರ್ತಾರೆ? ಪರಿವ್ರಾಜಕರು ಅಂದರೆ ಯಾವಾಗಲೂ ತಿರುಗುತ್ತಾನೇ ಇರಬೇಕು. ಅವರು ಒಂದು ಕಡೆ ಒಂದು ರಾತ್ರಿಗಿಂತ ಹೆಚ್ಚಿರಬಾರದು. ಹಾಗೆ ತಿರುಗುತ್ತಾನೇ ಇರಬೇಕು. ಈ ಮಳೆಗಾಲ ನೋಡಿ, ಚಾತುರ್ಮಾಸ್ಯ ಮಳೆಗಾಲ. ಮಳೆಗಾಲದಲ್ಲಿ ಕ್ರಿಮಿಗಳು ಹೆಚ್ಚಾಗಿ ಮಣ್ಣಿನಿಂದ ಬರುತ್ತವೆ. ಓಡಾಟ ಹೆಚ್ಚಾಯಿತು ಅಂದರೆ ಅನೇಕ ಕ್ರಿಮಿಗಳು, ಕೀಟಗಳೆಲ್ಲ ಸಾಯ್ತವೆ. ಅಹಿಂಸೆಯಿಂದಲೇ ನಾನು ಜೀವನವನ್ನು ಸಾಗಿಸ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದವರು ಸನ್ಯಾಸಿಗಳು. ಹೀಗಾಗಿ ಸಂಚಾರವನ್ನು ಮಾಡಿದರೆ ಕ್ರಿಮಿಗಳಿಗೆ ನಾಶ ಆಗತ್ತೆ ಅನ್ನುವ ದೃಷ್ಟಿಯಿಂದ ಹಿಂಸೆಯನ್ನು ಮಾಡಬಾರದು. ಒಂದೇ ಸ್ಥಳದಲ್ಲಿ ಇದ್ದರೆ ಆವಾಗ ಕ್ರಿಮಿಗಳಿಗೆ ಹಾನಿ ಆಗೋದಿಲ್ಲ ಅನ್ನುವ ದೃಷ್ಟಿಯಿಂದ ಸಂಚಾರವನ್ನು ಮಾಡದೇನೆ ಒಂದು ಸ್ಥಳದಲ್ಲಿ ಸನ್ಯಾಸಿಗಳು
ವ್ರತದೀಕ್ಷೆಯಲ್ಲಿ ಕೊಡುತ್ತಾರೆ. ಇಂತಹ ಒಂದು ಕಾಲ. ಹೀಗೆ ಅನೇಕರು ವ್ರತಗಳನ್ನು ಮಾಡುವಂತಹ, ದೇವರನ್ನು ಮೆಚ್ಚಿಸಿಕೊಳ್ಳುವುದಕ್ಕೆ ಅನೇಕ ಕ್ರಮಗಳನ್ನು ಕೈಗೊಳ್ಳುವಂತಹ ಕಾಲ ಇದು ಚಾತುರ್ಮಾಸ್ಯ. ಇದರ ಸದುಪಯೋಗವನ್ನು ನಾವು ಪಡಿಸಿಕೊಳ್ಳಬೇಕು. ಅವರೆಲ್ಲ ಮಾಡ್ತಾರೆ, ಹೌದು, ನಮಗೇನು ಅಂದರೆ ಸನ್ಯಾಸಿಗಳಿಗೂ ಮುಖ್ಯ, ಗೃಹಸ್ಥರಿಗೂ ಮುಖ್ಯ, ಬ್ರಹ್ಮಚಾರಿಗಳಿಗೂ ಮುಖ್ಯ. ಸನ್ಯಾಸಿಗಳು ಅದನ್ನು ಉಳಿಸಿಕೊಂಡು ಬಂದಿದ್ದಾರೆ, ಗೃಹಸ್ಥ ಬ್ರಹ್ಮಚಾರಿಗಳು ಅದನ್ನು ಕಳೆದುಕೊಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಮಾಡದೇನೆ ನಾವು ಸರಿಯಾಗಿ ಈ ವ್ರತದ ಪಾಲನೆಯನ್ನು ಮಾಡಬೇಕು. ವರಾಹ ಇದನ್ನು ವಿಸ್ತೃತವಾಗಿ ನಿರೂಪಿಸ್ತಾನೆ. ಈ ರೀತಿಯಲ್ಲಿ ಈ ಚಾತುರ್ಮಾಸ್ಯದ ಅನುಷ್ಠಾನವನ್ನು ಪ್ರತಿಯೊಬ್ಬರೂ ಕೂಡ, ಎಲ್ಲರೂ ಕೂಡ ಮಾಡಲೇಬೇಕು. ಕಡ್ಡಾಯವಾಗಿ 8 ವರ್ಷದ ನಂತರದ 80 ವರ್ಷದ ಒಳಗಿನ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕಾದಂತಹ ವ್ರತ ಅದು ಚಾತುರ್ಮಾಸ್ಯ ವ್ರತ. 4 ತಿಂಗಳ ಅನುಷ್ಠಾನ. ಇದರಲ್ಲಿ ಸ್ವಾರಸ್ಯವೂ ಕೂಡ ಇದೆ. ಏಕಾದಶಿಯ ಬಗ್ಗೆ ನಾವು ಗಮನಿಸಿದಂತೆ ಒಂದು ಭೌತಿಕವಾಗಿ, ಶಾರೀರಿಕವಾಗಿ, ವೈಜ್ಞಾನಿಕವಾಗಿ ನಮಗೆ ಅದರಿಂದ ಆಗುವ ಉಪಯೋಗ, ಲಾಭ ಏನು, ಅದರ ಬಗ್ಗೆ ಅನೇಕರು ಚಿಂತನೆ ಮಾಡಿದ್ದಿದೆ, ಸಂಶೋಧನೆಯ ಲೇಖನಗಳು ಬಂದಿದ್ದಿವೆ. ಹಾಗೆ ಚಾತುರ್ಮಾಸ್ಯದ ಬಗ್ಗೆಯೂ ಹಾಗೆ. ಚಾತುರ್ಮಾಸ್ಯದಲ್ಲಿ ನೋಡಿ, ಮೊದಲನೇ ತಿಂಗಳು ಅಂದರೆ ಆಷಾಢ ಶುಕ್ಲ ಏಕಾದಶಿಯಿಂದ ಶ್ರಾವಣ ಶುಕ್ಲ ಏಕಾದಶಿಯ ತನಕ ಶಾಖ ಪದಾರ್ಥಗಳು ಅಂದರೆ ತರಕಾರಿಗಳನ್ನು ಬಿಡಬೇಕು. 10 ರೀತಿಯ ತರಕಾರಿಗಳನ್ನು ಹೇಳಿದ್ದಾರೆ. ಎಲೆಗಳು, ಹೂವುಗಳು, ಹಣ್ಣುಗಳು, ಅದೇ ರೀತಿಯಲ್ಲಿ ಪಲ್ಯ ಪದಾರ್ಥಗಳು, ಪಲ್ಯಕಾಯಿಗಳು, ಇನ್ನು ತೊಗಟೆ, ಬೇರು, ಇದೆಲ್ಲವೂ ಕೂಡ ಶಾಖವೇ. ಇಂಥದನ್ನೆಲ್ಲವನ್ನೂ ಕೂಡ ಪರಿತ್ಯಾಗ ಮಾಡಬೇಕು. ಇದನ್ನು ಯಾವುದನ್ನು ಕೂಡ ಸ್ವೀಕಾರ ಮಾಡಬಾರ್ದು. ಅದರಲ್ಲಿ ಗ್ರಾಹ್ಯವಾದಂತಹ ಕೆಲವೊಂದನ್ನು ಹೇಳಿದ್ದಾರೆ. ಅತಸಿ, ತುಳಸಿ, ಚೈವ, ಧಾತ್ರಿ ಅಂತ ಹೇಳಿ ಇದನ್ನು ಮಾತ್ರ ಗ್ರಹಣ ಮಾಡಲಿಕ್ಕೆ ಯೋಗ್ಯ. ಇದು ಹೊರತಾಗಿ ತುಳಸಿ ಅದು ಯಾವಾಗಲೂ ಬರ್ತದೆ, ವೀಳ್ಯದೆಲೆ ಅದು 4 ತಿಂಗಳಿಗೂ ಬರ್ತದೆ. ಇನ್ನು ಅತಸಿ ಅಂತಂದರೆ ಅಗಸಿ ಸೊಪ್ಪು, ಚೊಗಚಿ ಅಂತ ಅದನ್ನು ಕರೀತಾರೆ, ಆ ಸೊಪ್ಪು ಅದು 4 ತಿಂಗಳಿಗೂ ಕೂಡ ಗ್ರಾಹ್ಯ. ಮಾವು, ಈ ರೀತಿಯಲ್ಲಿ ಕೆಲವೊಂದನ್ನು ಹೇಳಿದ್ದಾರೆ. ಇದರ ಹೊರತಾಗಿ ಉಳಿದದ್ದು ಇದು ಗ್ರಾಹ್ಯ ಆಗೋದಿಲ್ಲ ಅಂತ ಪ್ರಮಾಣ ಆ ರೀತಿಯಲ್ಲಿ ಹೇಳ್ತಾ ಇದೆ. ಇದರ ಹೊರತಾಗಿ ಇನ್ನು ಉಳಿದ ಎಲ್ಲ ರೀತಿಯ ತರಕಾರಿಗಳನ್ನು, ಅದೇ ರೀತಿ ಎಲೆಗಳು, ಹೂವುಗಳು, ಹಣ್ಣುಗಳು, ಅದನ್ನೆಲ್ಲವನ್ನು ಕೂಡ ಮೊದಲನೇ ವ್ರತದಲ್ಲಿ ಬಿಡಬೇಕು. ಮಳೆ ಜಾಸ್ತಿ ಆಗ್ತಾ ಈ ಸಂದರ್ಭದಲ್ಲಿ ತರಕಾರಿಗಳು ಮತ್ತೊಂದು ಅದರಲ್ಲಿ ಹುಳಗಳು ಹೆಚ್ಚು ಸೇರಿಕೊಳ್ಳುವ ಸಾಧ್ಯತೆ ಇರ್ತದೆ. ಈ ತಿಂಗಳಿನಲ್ಲಿ ನಾವು ತರಕಾರಿಗಳನ್ನು ಪರಿತ್ಯಾಗ ಮಾಡೋದು ಬಹಳ ಉಚಿತ. 2ನೇ ತಿಂಗಳಿಗೆ ಶ್ರಾವಣ ಶುಕ್ಲ ಏಕಾದಶಿಯಿಂದ ಭಾದ್ರಪದ ಶುಕ್ಲ ಏಕಾದಶಿಯ ತನಕ ಮೊಸರಿನ ವ್ರತ, ದಧಿ ವ್ರತ, ಆವಾಗ ಮೊಸರಿನ ಪರಿತ್ಯಾಗವನ್ನು ಮಾಡಬೇಕು. ಅದಾದ ಮೇಲೆ 3ನೇ ತಿಂಗಳು ಆವಾಗ ಕ್ಷೀರ ವ್ರತ, ಹಾಲನ್ನು ಪರಿತ್ಯಾಗ ಮಾಡಬೇಕು. ನಂತರದಲ್ಲಿ 4ನೇ ತಿಂಗಳು ಆವಾಗ ದ್ವಿದಳ ವ್ರತ. ದ್ವಿದಳ ವ್ರತ ಅಂತಂದರೆ 2 ದಳ ಇರುವಂತಹ, ಈಗ ಕಡಲೆ ಬೀಜ ಆಗಿರಬಹುದು, ಶೇಂಗಾ, ಆ ರೀತಿಯಲ್ಲಿ ಇಂಥದ್ದು ಯಾವುದೇ ಪದಾರ್ಥಗಳು ಅದೆಲ್ಲವೂ ಕೂಡ ಆ 4ನೇ ತಿಂಗಳಿಗೆ ಅಗ್ರಾಹ್ಯ ಆಗ್ತದೆ. ಅದರ ಜೊತೆಯಲ್ಲಿ ಬಹು ಬೀಜಾನಿ ಫಲಾನಿ ಅಂತ ಅನೇಕ ಬೀಜ ಇರುವಂತಹ ಫಲಗಳು, ಅವುಗಳು ಕೂಡ ವರ್ಜ್ಯ. ಈ 4 ತಿಂಗಳುಗಳಲ್ಲಿ ಕೊನೆಯ ತಿಂಗಳು ಅಂತಂದರೆ ಆಶ್ವಿನ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿಯ ತನಕ. ಹೀಗೆ 4 ತಿಂಗಳಿನಲ್ಲಿ 4 ರೀತಿಯ ಪದಾರ್ಥಗಳ ಪರಿತ್ಯಾಗ. ಇದರ ಜೊತೆ ನಾವು ಮುಖ್ಯವಾಗಿ ವಿಚಾರ ಮಾಡಬೇಕಾದದ್ದು ಇಲ್ಲಿ ದೇವರ ಚಿಂತನೆ. ಬರೀ ಆಹಾರ ಪರಿತ್ಯಾಗ ಇಷ್ಟು ಮಾತ್ರ ವ್ರತ ಅಲ್ಲ, ಇದು ವ್ರತ ಅಲ್ಲ, ಇದು ಅಂಗ. ಇದು ಯಾವುದಕ್ಕೋಸ್ಕರ? ದೇವರ ಆರಾಧನೆಗೋಸ್ಕರ. ಒಂದೊಂದು ತಿಂಗಳಿನಲ್ಲಿ ಒಂದೊಂದು ಮೂರ್ತಿಯ ಆರಾಧನೆಯನ್ನು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ ರೀತಿಯಲ್ಲಿ ಪರಮಾತ್ಮನ 4 ರೂಪಗಳ ಚಿಂತನೆ, ಅದು ಒಂದೊಂದು ತಿಂಗಳಿನಲ್ಲಿ ಒಂದೊಂದು ರೂಪದ ವಿಶೇಷವಾದ ಚಿಂತನೆಯನ್ನು ಮಾಡಬೇಕು. ನಮ್ಮ ದೃಷ್ಟಿ ಅದರ ಕಡೆ ಮುಖ್ಯವಾಗಿರಬೇಕು. ಹೇಗೆ ಏಕಾದಶಿ 11 ಇಂದ್ರಿಯಗಳ ಸಂಯಮ, ಯಾವುದಕ್ಕೋಸ್ಕರ? ಪರಮಾತ್ಮನಲ್ಲಿ ಮನಸ್ಸು ಏಕಾಗ್ರ ಆಗೋದಕ್ಕೋಸ್ಕರ. ಮನಸ್ಸಿನೆಲ್ಲವನ್ನು ಕೂಡ ಉಪವಾಸ, ಪರಮಾತ್ಮನ ಸಮೀಪದಲ್ಲೇ ನಾವು ಹಾಗೆ ಇರಬೇಕು. ಅದರಂತೆ ಈ ಚಾತುರ್ಮಾಸ್ಯದಲ್ಲಿ ಭಗವಂತನ 4 ರೂಪಗಳು, ವ್ಯೂಹ ಚತುಷ್ಟಯ ಅಂತ ಕರೀತಾರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳು. ಈ 4 ರೂಪಗಳ ಚಿಂತನೆಯನ್ನು ಈ 4 ತಿಂಗಳುಗಳಲ್ಲಿ ವಿಶೇಷವಾಗಿ ಮಾಡಬೇಕು. ಚಾತುರ್ಮಾಸ್ಯದ ಆರಂಭದಲ್ಲಿ ಸಂಕಲ್ಪ, ಚಾತುರ್ಮಾಸ್ಯದ ಕೊನೆಯಲ್ಲಿ ಕೃಷ್ಣಾರ್ಪಣ,
ಸುಪ್ತೆ ತ್ವಯಿ ಜಗನ್ನಾಥ ಜಗತ್ಸುಪ್ತಂ ಭವೇದಿದಂ ವಿಬುದ್ಧೇ ತ್ವಯಿ ಬುದ್ಧೇತ ತತ್ಸರ್ವಂ ಸಚರಾಚರಂ ಚತುರೋ ವಾರ್ಷಿಕಾನ್ ಮಾಸಾನ್ ದೇವಸ್ಯೋತ್ಥಾಪನಾವಧಿ ಶ್ರಾವಣೇ ವರ್ಜಯೇ ಶಾಕಂ ದಧಿ ಭಾದ್ರಪದೇ ತಥಾ ದುಗ್ಧಮಾಶ್ವಯುಜೇ ಮಾಸಿ ಕಾರ್ತಿಕೆ ದ್ವಿದಲಂ ತಥಾ ಇಮಂ ಕರಿಷ್ಯೇ ನಿಯಮಂ ನಿರ್ವಿಘ್ನಂ ಕುರು ಮೇಚ್ಯುತ. ದೇವರಲ್ಲಿ ಹೀಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು. 4 ತಿಂಗಳ ತನಕ ದೇವರು ಏಳುವಲ್ಲಿಯ ತನಕ ದೇವರು ಮಲಗಿದಾಗ ಜಗತ್ತು ಮಲಗುತ್ತೆ, ದೇವರು ಎದ್ದಾಗ ಜಗತ್ತು ಹೇಳುತ್ತೆ. ನೀನು ಮಲಗಿರುವಲ್ಲಿಯ ತನಕ ನಾನು ನಿನ್ನ ಪ್ರೀತಿಗೋಸ್ಕರ ಈ 4 ವ್ರತಗಳನ್ನು ಮಾಡುತ್ತೇನೆ. ಮೊದಲನೇ ತಿಂಗಳಿನಲ್ಲಿ ಶಾಖ ಪದಾರ್ಥಗಳನ್ನು ಬಿಡುತ್ತೇನೆ, 2ನೇ ತಿಂಗಳಿನಲ್ಲಿ ಮೊಸರನ್ನು ಬಿಡುತ್ತೇನೆ, 3ರಲ್ಲಿ ಹಾಲನ್ನು, 4ರಲ್ಲಿ ದ್ವಿದಳವನ್ನು ಪರಿತ್ಯಾಗ ಮಾಡುತ್ತೇನೆ. ಇದಂ ವ್ರತಂ ಮಯಾ ದೇವ ಗೃಹೀತಂ ಪುರತಸ್ತವ ನಿರ್ವಿಘ್ನಂ ಸಿದ್ಧಿ ಮಾಯಾತು ಪ್ರಸಾದಾತ್ತೇ ರಮಾಪತಿ. ನಿನ್ನ ಎದುರಿನಲ್ಲಿ ನಾನು ಸಂಕಲ್ಪವನ್ನು ಮಾಡ್ತಾ ಇದ್ದೇನೆ, ಈ ಕರ್ಮ ಸಾಂಗ ಆಗುವಂತೆ, ಕೊನೆಗಾಣುವಂತೆ ನೀನು ಅನುಗ್ರಹ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ವ್ರತವನ್ನು ಆರಂಭಿಸಬೇಕು. ಸಂಕಲ್ಪ ಹಾಗೆ ಪ್ರಬಲವಾಗಿರಬೇಕು. ಗೃಹೀತೇಸ್ಮಿನ್ ವ್ರತೆ ದೇವ ಪಂಚತ್ವಂ ಯದಿ ಮೇ ಭವೇತ್ ತದಾ ಭವತು ಸಂಪೂರ್ಣಂ ಪ್ರಸಾದಾತ್ತೇ ಜನಾರ್ದನ. ನಾನು ಈ ವ್ರತಗ್ರಹಣ ಮಾಡಿದ್ದೇನೆ, ಅಕಸ್ಮಾತ್ ಮಧ್ಯದಲ್ಲಿ ನನಗೆ ಮರಣ ಏನಾದರೂ ಆಯಿತು, ಹೇಳಲಿಕ್ಕೆ ಬರಲ್ಲ. ಚಾತುರ್ಮಾಸ್ಯದ ಮಧ್ಯದಲ್ಲಿ ಯಾವಾಗಲೂ ಮರಣ ಆಗಬಹುದು. ಆದರೆ ದೇವರೇ, ನೀನು ಈ ವ್ರತ ಸಮಾಪ್ತಿ ಆಗುವಂತೆ, ಮಧ್ಯದಲ್ಲಿ ಮರಣ ಆದರೂ ಕೂಡ ವ್ರತಲೋಪ ಆಯಿತು ಅಂತ ಮಾತ್ರ ಮಾಡದೇನೆ ವ್ರತ ಸಂಪೂರ್ಣ ಆಯಿತು ಅಂತ ಅನುಗ್ರಹಿಸು ಅಂತ ದೇವರಲ್ಲೇ ಕೇಳಿಕೊಂಡು ವ್ರತವನ್ನು ಆರಂಭಿಸಬೇಕು. ಪ್ರತಿಯೊಂದು ತಿಂಗಳಿನಲ್ಲಿಯೂ ಕೂಡ ಆ ರೀತಿಯಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ವ್ರತವನ್ನು ಮಾಡಬೇಕು. ಇನ್ನು ಮುಗಿಯುವಾಗ ಆವಾಗಲೂ ಕೂಡ ಈ ರೀತಿಯಲ್ಲಿ ಸಮರ್ಪಣೆಯನ್ನು ಮಾಡಬೇಕು. ಹೀಗೆ ಆರಂಭ ಮತ್ತು ಸಮರ್ಪಣೆ ಕೊನೆಯಲ್ಲಿ ಇದಂ ವ್ರತಂ ಮಯಾ ದೇವ ಕೃತಂ ಪ್ರೀತಿ ತವ ಪ್ರಭೋ ನ್ಯೂನಂ ಸಂಪೂರ್ಣತಾಮ್ಯಾತು ತತ್ಪ್ರಸಾದ ಜನಾರ್ದನ. ಪರಮಾತ್ಮ, ನಿನ್ನ ಅನುಗ್ರಹದಿಂದ ನಡೆದಂತಹ ವ್ರತ, ನಿನ್ನ ಅನುಗ್ರಹದಿಂದಲೇ ಇದು ಪೂರ್ಣ ಫಲವನ್ನು ನೀಡುವಂತಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ವ್ರತವನ್ನು ಮಾಡಬೇಕು. ಇದೆಲ್ಲ ವಿಶೇಷ ಸಂದರ್ಭ ನೋಡಿ. ಏಕಾದಶಿ ಬಹಳ ವಿಶೇಷವಾದಂತಹ ಸಂದರ್ಭ. ಏಕಾದಶಿಯ ಸಂದರ್ಭದಲ್ಲಿ ಮಾಡಿದಂತಹ ಕರ್ಮಗಳಿಗೆ ವಿಶಿಷ್ಟವಾದ ಹೆಚ್ಚಿನ ಫಲ ಇದೆ. ಹಾಗೆ ಪರ್ವಕಾಲ ಅಂತ ಹುಣ್ಣಿಮೆ, ಅಮಾವಾಸ್ಯೆ, ಸಂಕ್ರಮಣ, ಆ ಸಂದರ್ಭಗಳಲ್ಲಿ ಮಾಡಿದ ಕರ್ಮಗಳಿಗೆ ಹೆಚ್ಚಿನ ಫಲ ಇದೆ. ಅದೇ ರೀತಿಯಲ್ಲಿ ಗ್ರಹಣ ಕಾಲದಲ್ಲಿ ಮಾಡಿದ ಅನುಷ್ಠಾನಕ್ಕೆ ಹೆಚ್ಚಿನ ಫಲ ಇದೆ. ಹಾಗೆ ಚಾತುರ್ಮಾಸ್ಯದಲ್ಲಿ ಮಾಡಿದ ಕರ್ಮಗಳಿಗೆ ಹೆಚ್ಚಿನ ಫಲ ಇದೆ. ಶಾಸ್ತ್ರ ಹೇಳ್ತಾ ಇರುವ ಇದನ್ನು ಪಾಲನೆ ಮಾಡಿ ಇವತ್ತು ಅನೇಕರಿದ್ದಾರೆ. ಎಷ್ಟು ವಿಶಿಷ್ಟವಾದಂತಹ ವ್ರತವನ್ನು ಮಾಡುತ್ತಾರೆ. ನಾವು ಗಮನಿಸಬೇಕು. ನಮಗೆ ಹೊಟ್ಟೆ ಕಿಚ್ಚಿರುತ್ತದೆ. ಯಾರೋ ಮುಂದೆ ಹೋಗಿದ್ದಾರೆ, ಅವನು ಎಷ್ಟು ಗಳಿಸಿದ್ದಾನೆ, ಎಂಥ ಮನೆ ಕಟ್ಟಿದ್ದಾನೆ, ಎಂಥಲ್ಲಿ ಮನೆ ಕಟ್ಟಿದ್ದಾನೆ, ಇದರಲ್ಲಿ ಹೊಟ್ಟೆ ಕಿಚ್ಚು ಪಡೋದಲ್ಲ. ಧಾರ್ಮಿಕ ಅನುಷ್ಠಾನಗಳಲ್ಲಿ ನಾವು ಹೊಟ್ಟೆ ಕಿಚ್ಚನ್ನು ಪಡಬೇಕು. ಹೊಟ್ಟೆ ಕಿಚ್ಚು ಪಡೋದು ಅಂತಂದರೆ ಅವರು ಮಾಡೋದಕ್ಕೆ ಅಡ್ಡಗಾಲು ಹಾಕೋದು ಅಂತಲ್ಲ. ಅವನಿಷ್ಟು ಮಾಡ್ತಿದ್ದಾನೆ ಅದಕ್ಕೆ ನಾನು ತಡೆ ಒಡ್ಡಬೇಕು ಅಲ್ಲ, ಅವನಷ್ಟು ಮಾಡ್ತಿದ್ದಾನೆ ನಾನು ಅವನಿಗಿಂತ ಹೆಚ್ಚು ಮಾಡಬೇಕು. ಈ ರೀತಿಯಾದಂತಹ ಸನ್ಮಾತ್ಸರ್ಯ ಅಂತ ಕರೀತಾರೆ ಇದನ್ನು, ಒಳ್ಳೆಯ ಮಾತ್ಸರ್ಯ. ಇಂತಹ ಮಾತ್ಸರ್ಯ ನಮಗೆ ಇರಬೇಕು, ಒಳ್ಳೆಯ ಮಾತ್ಸರ್ಯ. ಇಷ್ಟು ಧರ್ಮಾಚರಣೆ ಮಾಡ್ತಾ ಇದ್ದಾನೆ, ನಾವು ಯಾಕೆ ಮಾಡಬಾರ್ದು? ಎಷ್ಟು ರೀತಿಯಲ್ಲಿ ಮಾಡ್ತಾರೆ. ಈ ವರಾಹ ಅದಕ್ಕೆ ಹೇಳಿದ್ದಿದೆ, ಅದರಂತೆ ಅನೇಕರು ಅನೇಕ ರೀತಿಯ ಪಾಲನೆಯನ್ನು ಮಾಡ್ತಾರೆ. ಏಕಭುಕ್ತಿಯನ್ನು ಕೆಲವರು ಮಾಡ್ತಾರೆ. ಅಂದರೆ ಒಂದೇ ಹೊತ್ತು ಭೋಜನ, ಒಂದು ಹೊತ್ತು ಊಟವನ್ನು ಮಾಡಿ ನೀರು ಕುಡಿದ್ರೆ ಮತ್ತೆ ಮುಗಿಯಿತು, ಮರುದಿವಸವೇ ಭೋಜನ ಮತ್ತು ಜಲಪಾನ ಬಿಟ್ಟರೆ ಮಧ್ಯದಲ್ಲಿ ಯಾವುದನ್ನು ಸ್ವೀಕಾರ ಮಾಡೋದಿಲ್ಲ. ಇನ್ನೂ ಕೆಲವರು ಧಾರಣ ಪಾರಣ ವ್ರತವನ್ನು ಮಾಡ್ತಾರೆ. ಅಂದರೆ ಒಂದು ದಿವಸ ಭೋಜನ, ಮತ್ತೊಂದು ದಿವಸ ಉಪವಾಸ, ಒಂದು ದಿವಸ ಭೋಜನ, ಮತ್ತೊಂದು ದಿವಸ ಉಪವಾಸ, ಒಂದು ದಿವಸ ಪಾರಣೆ, ಮತ್ತೊಂದು ದಿವಸ ಧಾರಣೆ. ಆ ರೀತಿಯಲ್ಲಿ ಮಾಡ್ತಾರೆ. ಅದನ್ನು 1 ತಿಂಗಳು ಅಥವಾ ಮೊದಲನೇ ತಿಂಗಳು, ಕೊನೆಯ ತಿಂಗಳು, 2 ತಿಂಗಳು ಅಥವಾ 4 ತಿಂಗಳು ಈ ರೀತಿಯಲ್ಲಿ ಮಾಡುವವರಿದ್ದಾರೆ. ಇನ್ನು ಕೆಲವು ಪದಾರ್ಥಗಳನ್ನು ನಾನು ಇದನ್ನು ಪರಿತ್ಯಾಗ ಮಾಡುತ್ತೇನೆ, ತಾಂಬೂಲವನ್ನು 4 ತಿಂಗಳು ನಾನು ಪರಿತ್ಯಾಗ ಮಾಡುತ್ತೇನೆ, ಇದೊಂದು ದೀಕ್ಷೆ. ದೇವರ ಸಂತೋಷಕ್ಕೋಸ್ಕರ ನಾವು ಏನಾದರೂ ಒಂದು ಮಾಡಬೇಕು, ವಿಶಿಷ್ಟವಾದಂತಹ ಕರ್ಮವನ್ನು. ಯಾರ್ಯಾರನ್ನೋ ಸಂತೋಷಪಡಿಸೋದಕ್ಕೋಸ್ಕರ ಏನನ್ನೋ ಮಾಡ್ತೇವೆ, ಇದನ್ನು ಮಾಡಿ ನಾವು ತೋರಿಸಿಕೊಳ್ತೇವೆ, ನೋಡಿ ನಿಮ್ಮ ಪ್ರೀತಿಗೋಸ್ಕರ ನಾವು ಇದನ್ನು ಮಾಡಿದ್ದೇವೆ ಅಂತ.
ಯಾರ್ದೋ ಹೆಸರು ಹೇಳಿಕೊಂಡು ಅವ್ರ ಹೆಸರಿನಲ್ಲಿ ಅಂಗಿಯನ್ನು ಹಾಕ್ಕೊಂಡು ನಾವು ಸಂಭ್ರಮವನ್ನು ಆಚರಿಸ್ತೇವೆ. ಅದು ಅವ್ರು ನೋಡೋದೇ ಇಲ್ಲ, ಅವ್ರಿಗೆ ಸಂತೋಷವೂ ಆಗೋದಿಲ್ಲ. ನಾವು ಅವ್ರ ಹೆಸರಲ್ಲಿ ಕುಣಿದಾಡ್ತಾ ಇರ್ತೇವೆ. ಇದರಿಂದ ಯಾವ ರೀತಿಯ ಲಾಭ? ಇದು ದೇವರು, ಅವನು ಸರ್ವಸಾಕ್ಷಿ, ಎಲ್ಲವನ್ನು ನೋಡ್ತಾ ಇದ್ದಾನೆ. ನಿನ್ನ ಪ್ರೀತಿಗಾಗಿ ನಾನು ಈ ವ್ರತವನ್ನು ಮಾಡ್ತಾ ಇದ್ದೇನೆ. ಎಷ್ಟೆಷ್ಟು ಪ್ರೀತಿಯನ್ನು ಪಡಿಸೋದಕ್ಕೆ ಸಾಧ್ಯ, ಎಷ್ಟೆಷ್ಟು ಹೆಚ್ಚೆಚ್ಚು ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ, ಅದನ್ನೆಲ್ಲ ಮಾಡಿ ಆಚರಣೆಯನ್ನು ಮಾಡಿದಾಗ ಪರಮಾತ್ಮನಿಗೆ ವಿಶೇಷವಾದ ಸಂತೋಷ ಆಗುತ್ತೆ. ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಮುಖ್ಯವಾಗಿ ನಮ್ಮ ಅಂತಃಕರಣ ನಿರ್ಮಲ ಆಗತ್ತೆ. ಈ ವ್ರತಗಳ ಮುಖ್ಯ ಉದ್ದೇಶವೇ ಅದು, ನಮ್ಮ ಅಂತಃಕರಣದ ನೈರ್ಮಲ್ಯ. ನಾವು ನಾಲಿಗೆ ಚಾಪಲ್ಯವನ್ನು 4 ತಿಂಗಳು ಹಿಡಿದಿಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ 4 ತಿಂಗಳು ಪೂರ್ಣವಾಗಿ ಏನಿಲ್ಲ. ಮೊದಲನೇ ತಿಂಗಳು, ಕೊನೆಯ ತಿಂಗಳು ಮಾತ್ರ ಖಾರ ಹುಳಿ ಅಂದರೆ ಹುಣಸೆ, ಅದೇ ರೀತಿಯಲ್ಲಿ ಮೆಣಸು, ಮೆಣಸಿನಕಾಯಿ ಇದೆಲ್ಲ ಬರೋದಿಲ್ಲ. ಆದರೆ ಮಧ್ಯದ 2 ಋತುಗಳಲ್ಲೆಲ್ಲ ಬಂದೇ ಬರ್ತದೆ. 1 ತಿಂಗಳು ಹಾಲು, 1 ತಿಂಗಳು ಮೊಸರನ್ನು ಬಿಟ್ಟರಾಯಿತು. ದೇವರಿಗೋಸ್ಕರ ನಾವು ಇಷ್ಟು ನಾಲಿಗೆ ಚಾಪಲ್ಯವನ್ನು ಹಿಡಿದಿಡ್ಲಿಕ್ಕೆ ಆಗಲಿಲ್ಲ ಅಂತಾದರೆ, ದೇವರು, ನಾವು ದೇವರಿಂದ ಮಾತ್ರ ನಿರೀಕ್ಷೆ ಮಾಡ್ತೇವೆ. ದೇವರು ನನಗೇನು ಮಾಡಿದ್ದಾನೆ, ನನಗೆ ಯಾವ ರೀತಿ ಅನುಗ್ರಹ ಮಾಡಿದ್ದಾನೆ ಅಂತ. ದೇವರಿಗೋಸ್ಕರ ನಾವು ಏನು ಮಾಡಿದ್ದೇವೆ ಅಂತ ವಿಚಾರ ಮಾಡಿದರೆ ನಮ್ಮಲ್ಲಿ ಏನಿಲ್ಲ. ನಾವು ಯಾವ ರೀತಿಯ ಅನುಷ್ಠಾನವನ್ನು ಮಾಡದೇನೆ ಅದು ಕೇವಲ ದೇವರಿಂದ ಮಾತ್ರ ನಮಗೆ ಅನುಗ್ರಹ ಸಿಗ್ತಾ ಇರಲಿ, ನಾವು ಮಾತ್ರ ದೇವರಿಗಾಗಿ ಏನೂ ಮಾಡೋದಿಲ್ಲ. ನಾವು 2 ಹೊತ್ತು, 3 ಹೊತ್ತು, 4 ಹೊತ್ತು ಸರಿಯಾಗಿ ಎಲ್ಲವನ್ನೂ ತಿಂದು ಇರುತ್ತೇವೆ, ಭೋಗಿಗಳಾಗಿರುತ್ತೇವೆ. ದೇವರು ಮಾತ್ರ ನಮಗೆ ಬೇಕಾದ್ದನ್ನು ಕೊಡ್ತಾ ಇರಲಿ ಅಂತ ಹೇಳಿದರೆ ಇದು ಯಾವ ನ್ಯಾಯ? ದೇವರನ್ನು ಸಂತೋಷಪಡಿಸೋದಕ್ಕೋಸ್ಕರ ನಾವು ಕೆಲವು ಚಾಪಲ್ಯಗಳನ್ನು ಹಿಡಿದಿಟ್ಟು, ಈ 4 ತಿಂಗಳು ನಾಲಿಗೆಯನ್ನು ಹಿಡಿದಿಟ್ಟು ಹುಳಿ ಖಾರಗಳನ್ನು ಹೆಚ್ಚು ಬಯಸದೇನೆ ಆ ರೀತಿಯಲ್ಲಿ ನಿಯಂತ್ರಣವನ್ನು ಮಾಡಿ ವ್ರತಾನುಷ್ಠಾನ ಮಾಡಿದರೆ ಬಹಳಷ್ಟು ಪ್ರಸನ್ನನಾಗಿ ಪರಮಾತ್ಮ ಇಷ್ಟಾರ್ಥಗಳನ್ನು ದಯಪಾಲಿಸ್ತಾನೆ. ಅಂತಹ ಶ್ರೇಷ್ಠವಾದ ವ್ರತ ಅನೇಕರು ಅನೇಕ ರೀತಿಯ ಅನುಷ್ಠಾನ ಮಾಡುತ್ತಾರೆ. ಕೆಲವರು 4 ತಿಂಗಳು ಬರೀ ಮಜ್ಜಿಗೆ ಅನ್ನವನ್ನೇ ತಿಂತೇನೆ ಅಂತನೋ ಸಂಕಲ್ಪವನ್ನು ಮಾಡಿದವರು ಇದ್ದಾರೆ, ಮಾಡ್ತಾರೆ. ಆ ರೀತಿ ಅನುಷ್ಠಾನ ಮಾಡುತ್ತಾರೆ. ಇನ್ನೇನೇನೋ ವ್ರತಗಳನ್ನು ಮಾಡುತ್ತಾರೆ. ಎಲ್ಲ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನನ್ನು ಮಾಡಲಿಕ್ಕೆ ಸಾಧ್ಯ? ನಾವು ಏನು ಮಾಡಲಿಕ್ಕೆ ಸಾಧ್ಯ? ಆತ್ಮವಂಚನೆಯನ್ನು ಮಾಡಿಕೊಳ್ಳೋದೇ ನಮಗಾಗೋದಿಲ್ಲ. ನಮಗಾಗೋದಿಲ್ಲ ಅಂತ ನಾವೇ ಯಾಕೆ ತೀರ್ಮಾನ ಮಾಡಬೇಕು? ಅದು ನಾವು ಹೇಳಿಬಿಡುತ್ತೇವೆ ಅಷ್ಟೇ ಬಾಯಲ್ಲಿ. ಆತ್ಮಸಾಕ್ಷಿ ಹೇಳ್ತಾ ಇರ್ತದೆ ನಾವು ಸುಳ್ಳು ಹೇಳ್ತಾ ಇದ್ದೇವೆ ಅಂತ. ನಮಗದು ಸಾಧ್ಯ ಇದೆ, ನಾವು ಪ್ರಯತ್ನ ಮಾಡಬೇಕು. ಆ ರೀತಿಯಲ್ಲಿ ಗಟ್ಟಿಯಾದ ಮನಸ್ಸನ್ನು ಮಾಡಿ, ದೃಢವಾದ ಸಂಕಲ್ಪವನ್ನು ಮಾಡಿ ಪರಮಾತ್ಮನನ್ನು ಸಂತೋಷಗೊಳಿಸೋದಕ್ಕೋಸ್ಕರ ಇದೊಂದು ಅತ್ಯಂತ ಸುವರ್ಣಾವಕಾಶ. ಆದ್ದರಿಂದ ಈ ಸುವರ್ಣಾವಕಾಶದಿಂದ ವಂಚಿತರಾಗದೇನೆ ನಾವು ನೀವು ಎಲ್ಲ ಶ್ರದ್ಧೆಯಿಂದ ಈ ವ್ರತಾನುಷ್ಠಾನವನ್ನು ಮಾಡೋಣ. ಪರಮಾತ್ಮನ ಸಂತೋಷವನ್ನು ಪಡಿಸೋಣ. ಪರಮಾತ್ಮನ ಅನುಗ್ರಹ ವಿಶೇಷವಾಗಿ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಆಗಲಿ ಅಂತ ಪ್ರಾರ್ಥಿಸ್ತಾ, ರಾಯರ ಕೃಪೆಯ ಈ ಎಲ್ಲ ಬಾಂಧವರಿಗೂ ಕೂಡ ವಿಶೇಷವಾಗಿ ಆ ಚಾತುರ್ಮಾಸ್ಯ ವ್ರತ ನಿಯಾಮಕನಾಗಿರುವ ವಾಸುದೇವಾದಿ ರೂಪನಾದ ಆ ಪರಮಾತ್ಮನ ಅನುಗ್ರಹವಾಗಲಿ, ಇಷ್ಟಾರ್ಥಗಳ ಪ್ರಾಪ್ತಿಯಾಗಲಿ, ಎಲ್ಲರಿಗೂ ಕೂಡ ಶ್ರದ್ಧೆ ಜಾಗೃತವಾಗಲಿ, ಅನುಷ್ಠಾನ ಚೆನ್ನಾಗಿ ಆಗಲಿ, ನಾವೆಲ್ಲರೂ ಕೂಡ ಪರಮಾತ್ಮನ ಸಂತೋಷವನ್ನು ಪಡಿಸೋಣ, ಅವನ ಅನುಗ್ರಹ ನಮಗೆ ಆಗಲಿ ಅಂತ ಪ್ರಾರ್ಥಿಸ್ತಾ 2 ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣೆ.